ಹಾಯ್, KCET ಎಕ್ಸಾಮ್ನ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಂತರ ಈ KCET ಅಡ್ಮಿಟ್ ಕಾರ್ಡಲ್ಲಿ 2 ಪೇಜಸ್ ಇರುತ್ತೆ. ಯಾವಾಗ ಕೊಡ್ತಾರೆ ಹಾಲ್ ಟಿಕೆಟ್ ಅದನ್ನು ಹೇಳಬೇಕಲ್ಲ. ಮೊದಲಿಗೆ ನಿಮ್ಮ ಎಕ್ಸಾಮ್ನ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ಏಪ್ರಿಲ್ 10ರ ಮುಂಜಾನೆ 11 ಗಂಟೆ ನಂತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ರಿಲೀಸ್ ಮಾಡ್ತಾರೆ, ಅದು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಸೊ ಅಡ್ಮಿಟ್ ಕಾರ್ಡ್ ಅದೇ ಏಪ್ರಿಲ್ 10ರ ಸಂಜೆ ಸುಮಾರು ನಿಮ್ಗೆ ಸಿಗುತ್ತೆ. ವೆಬ್ಸೈಟಲ್ಲಿ ಸ್ವಲ್ಪ ಸರ್ವರ್ ಬಿಸಿ ಆ ರೀತಿ ಆಗಿರುತ್ತೆ, ಯಾಕಂದ್ರೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗ್ತಿರಲ್ವಾ, ಅದಕ್ಕೋಸ್ಕರ. ಸೊ ಏಪ್ರಿಲ್ 10ರ ಸಂಜೆ ಸುಮಾರು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಡೌನ್ಲೋಡ್ ಆದ ನಂತರ ಅದರ ಪ್ರಿಂಟನ್ನು ತೆಗೆದುಕೊಂಡು, ಸಾಧ್ಯ ಆದರೆ ಕಲರ್ ಪ್ರಿಂಟನ್ನೇ ತೆಗೆದುಕೊಂಡು, ಅದರ ನಂತರ ಅದನ್ನು ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಎಕ್ಸಾಮ್ಗೆ ಹೋಗಬೇಕು, KCET ಎಕ್ಸಾಮ್ಗೆ ಹೋಗಬೇಕು. ನಂತರ ಈ KCET ಅಡ್ಮಿಟ್ ಕಾರ್ಡಲ್ಲಿ 2 ಪೇಜಸ್ ಇರುತ್ತೆ, ಈಗಾಗಲೇ ಹೇಳಿದೆ. ಮೊದಲನೇ ಪೇಜಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಅದಂತರ CET ನಂಬರ್, ನೀವು OMR ಶೀಟ್ ಮೇಲೆ ಎಂಟರ್ ಮಾಡಬೇಕಾದಂತಹ ನಂಬರ್ ಏನಿದೆ ಆ ನಂಬರನ್ನು ಕೊಟ್ಟಿರ್ತಾರೆ. ಹಾಗೆ ಅಪ್ಲಿಕೇಶನ್ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ. ನೀವು ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೀತೀರಾ ಅದು ಕೂಡ ಅಡ್ಮಿಟ್ ಕಾರ್ಡ್ ಮೇಲೆ ಇರುತ್ತೆ. ಹಾಗೆ ಯಾವ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಕ್ಸಾಮ್ ಬರೀಬೇಕು, ಸೊ ಅದರ ಡೀಟೇಲ್ಸ್ ಕೂಡ ಈ ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ ಮೊದಲನೇ ಪೇಜಲ್ಲಿ. ಮತ್ತೊಂದು ಪೇಜಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅಂದರೆ ಎಕ್ಸಾಮ್ ಯಾವ ರೀತಿ ನಡೆಸ್ತಾರೆ, ನೀವು ಯಾವ ರೀತಿ ಪ್ರಿಪೇರ್ ಆಗಿ ಹೋಗಬೇಕು, ಅಂದರೆ ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು, ಯಾವ ವಸ್ತುಗಳು ಅಲಾವ್ ಇರಲ್ಲ, ಈ ಎಲ್ಲ ಡೀಟೇಲ್ಸ್ ಮತ್ತೊಂದು ಪೇಜಲ್ಲಿ ಇರುತ್ತೆ, ಇನ್ಸ್ಟ್ರಕ್ಷನ್ ಪೇಜ್. ಸೊ ಅಡ್ಮಿಟ್ ಕಾರ್ಡಲ್ಲಿ 2 ಪೇಜಸ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ KEDವರ ಅಫಿಷಿಯಲ್ ಸೈಡಿಂದ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೊಂದು ಡೌಟ್ ಇದೆಯಾ, ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಯಾಕಂತ ಹೇಳಿದ್ರೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದ ನಂತರ ಡೌನ್ಲೋಡಿಂಗ್ ಲಿಂಕನ್ನು ಕೂಡ ಅಲ್ಲಿ ನಾವು ಶೇರ್ ಮಾಡ್ತೀವಿ. ಆಲ್ ದಿ ಬೆಸ್ಟ್.